ಹಾಯ್ ಗಾಯ್ಸ್, ಹಾಯ್, ಹಲೋ, ನಮಸ್ಕಾರ. ನಾವ್ ಇವತ್ತು ಎಲ್ಲಿ ಹೋಗ್ತಾ ಇದೀವಿ ಅಂತಂದ್ರೆ ಇವ್ರ ಜೊತೆ. ಎಲ್ಲಿಗೆ? ವೆಲ್ಕಮ್ ಬ್ಯಾಕ್ ಟು ಇವ್ರ ಜೊತೆ ಹಾಯ್ ಮಾಡಿ ಎಲ್ಲರೂ. ನಾವ್ ಎಲ್ಲಿಗೆ ಹೋಗ್ತಿದೀವಿ ಅಂತ ಗೆಸ್ ಮಾಡ್ತೀರಾ? ಎಲ್ಲಿ ಗೊತ್ತಾ? ಕೃಷ್ಣನ್ ಸನ್ನಿಧಿಗೆ ಹೋಗ್ತಾ ಇರೋದು. ಯಾವ್ದು ಅಂತಂದ್ರೆ ಅಣ್ಣ ಏನಾಯ್ತಣ್ಣ? ಯಾಕಣ್ಣ ಅಣ್ಣ? ಇನ್ನು ಏನೋ ಬೇಕಣ್ಣ. ಹಿಮದ ಗೋಪಾಲ ಸ್ವಾಮಿ ಬೆಟ್ಟ. ಎಲ್ಲ ನಮ್ಮ ಫ್ಯಾಮಿಲಿ ಜೊತೆ ಇವ್ರನ್ನೆಲ್ಲರನ್ನು ಕರ್ಕೊಂಡು ನಮ್ಮ ಫ್ಯಾಮಿಲಿ ಜೊತೆ ಹೋಗ್ತಾ ಇದೀವಿ. ನೋಡೋಣ ಎಷ್ಟು ಎಂಜಾಯ್ ಮಾಡ್ತೀವಿ, ಏನು ಎತ್ತ ಅಂತ ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ. ಮುಂದಿನ ವಿಡಿಯೋದಲ್ಲಿ ನಮ್ಮ ಅಕ್ಕ ಒಬ್ರು ಇವಾಗ ಮಾತಾಡ್ಬೇಕು ಅಂತ ಇದ್ದಾರೆ. ಅವ್ರಿಗೆ ಒಂದ್ ಸ್ವಲ್ಪ ತೋರಿಸ್ತೀವಿ ರೀ. ಇವ್ರೇ ನಮ್ಮ ಅಕ್ಕ. ಅಕ್ಕ, ನಿಮ್ ಟ್ರಿಪ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ. ನಮ್ಮ ಫ್ಯಾಮಿಲಿ ಎಲ್ಲ ಟ್ರಿಪ್ ಹೋಗ್ತಿದೀವಿ. ಇವತ್ತು ಸಂಡೇ. ಖುಷಿಗೆ ಮನೆ ಫ್ಯಾಮಿಲಿನೆಲ್ಲ ಟ್ರಿಪ್ ಮಾಡಕ್ಕೆ ಅಂತ ಹೋಗ್ತಾ ಇದೀವಿ. ಯಾವ ಪ್ಲೇಸ್ಗೆ? ನಮ್ ಜೊತೆ ಹಿಮಲ್ ಗೋಪಾಲ್ ಸ್ವಾಮಿ ಬೆಟ್ಟಕ್ಕೆ ಬರದ ನಾವುನು. ಎಸ್, ಕಮ್. ಅಲ್ಲ ಒಯ್ತಿರದ ನಿಜವಂತೆ ನಾವು ಬರೋದ? ಅಮ್ಮ ನೀವೇನ್ ಹೇಳ್ತೀರಾ? ಏನ್ ಹೇಳವ, ನಾನ್ ನೋಡಿಲ್ಲ. ನಾನ್ ನೋಡ್ನಿಲ್ಲ. ನನ್ ಮಕ್ಳು ಕರ್ಕೊ ಹೋಗ್ತಾರೆ. ಹಲೋ ಪೊಲೀಸ್, ಹೇಳಿ. ನಾನು ಸೆಕೆಂಡ್ ಟೈಮ್ ಒಂದ್ಸತ್ ನೋಡಿದ್ದೆ, ಫಸ್ಟ್ ಟೈಮ್. ಈ ಸೆಕೆಂಡ್ ಟೈಮ್ ಹೋಗ್ತಿದ್ದೀನಿ. ತುಂಬಾ ಖುಷಿ ಆಗ್ತಿದೆ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ, ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ರೆಸ್ಪೆಕ್ಟ್ ಇಲ್ಲ, ಅನ್ರೆಸ್ಪೆಕ್ಟ್ ಇಲ್ಲ. ಸಾಂಗ್ ಹಾಕಿಲ್ಲ. ಹೆಂಗ್ ಆಗ್ಬಿಟ್ಟದ ಅಂದ್ರೆ ದೊಡ್ಡವರೆಲ್ಲ ಚಿಕ್ಕವರಾಗ್ಬಿಟ್ಟವ್ರೆ, ಚಿಕ್ಕವರೆಲ್ಲ ದೊಡ್ಡವರಾಗ್ಬಿಟ್ಟವ್ರೆ. ಅಣ್ಣ ಅಲ್ವಾ ಗೈಸ್, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು. ಫ್ರೀಡಮ್ ನಮ್ಮ ಅಣ್ಣ ಅಲ್ವಾ, ಅದಕ್ಕೆ ಸ್ವಲ್ಪ ಕರಿಗ ಇದ್ದಾನೆಲ್ಲ, ಅದಕ್ಕೆ ಕರಿ ಅಂತ ಇನಿ ದರ್ಶನ್ ಕಡೆ ಅವನು. ನೋವೇ ತ್ರಿಪುರ ಸುಂದರ. ಯಾವ ರೀತಿ ಬೇಕು ನಿಮ್ಗೆ ಹುಡುಗಿ? ಏನಂತ? ಅಲ್ಲ, ಇನ್ನು ಅಕ್ಕನ್ ಮದ್ವೆನೆ ಮಾಡಿಲ್ಲ. ನನ್ನ ಹುಡುಗಿ ಎಲ್ಲಿದ್ದಾಳೆ ಅಂತ ಅವಾಗ್ಲೇ ಥಿಂಕಿಂಗು. ಮದ್ವೆ ಮಾಡಿದ್ರೇನಪ್ಪ. ಈಗ ಅವ್ರು ಹೆಂಗಿದ್ರು ಒಂದಲ್ಲ 2 ವರ್ಷದಲ್ಲಿ ಮದ್ವೆ ಆಗಿ ಹೊಂಟೈತಾಳೆ. ನೆಕ್ಸ್ಟ್ ನಮ್ದೇ ತನಕತೆ. ಓ, ಅದಕ್ಕೇನೆ ಎಲ್ಲಿದ್ದಾಳೆ ಅಂತ ಇವಾಗ್ಲೇ ನಾವು. ಇವಾಗಾದ್ರೆ ಹುಡುಗಿಗೆ ಡಿಮ್ಯಾಂಡ್. ಅವಾಗೆಲ್ಲ ಹುಡುಗರಿಗೆ ಇತ್ತು, ಇವಾಗ ಹುಡುಗರಿಗೆ ಹುಡುಗಿಯರ್ ಕಾಲ. ಒಬ್ಬ ಇಲ್ಲ ಅಂದ್ರೆ 10 ಜನ ಸಿಗ್ತಾರೆ ಮದ್ವೆ ನೋಡಿ. ಅದೇ ಹುಡುಗರಿಗೆ ಒಬ್ಬರಾರ ಸಿಗ್ತಾರೆ. ಇವನ್ ಸಪೋರ್ಟ್ಗೆ ಇವರು ಅಲ್ಲಿ. ಆಕ್ಚುಲಿ ಏನ್ ಗೊತ್ತಾ, ಇದನ್ನೆಲ್ಲ ಯಾಕೆ ಬಿಟ್ಬಿಟ್ಟೆ? ಎಲ್ಲ ಹಂಗೆ, ಅದು ಫಾರ್ಮಾಲಿಟೀಸ್. ಅವಾಗ ಬರ್ತಾ ಇರುತ್ತೆ, ಅವಾಗ ಬರ್ತಾ ಇರುತ್ತೆ. ಗಗನ್ ಚಿಕ್ಕಿ ಬರ್ಚಿಕ್ಕಿ ನಮ್ಮ ಅಕ್ಕ ಟ್ರೈನ್ ಹೋದ್ಮೇಲೆ ಟಿಕೆಟ್ ಹೋಯ್ತಾರ ಗಾಡಿ ನಿಲ್ಸು ಅಂತಾಳೆ. ಗಡ್ಡ ಅನ್ಸುತ್ತೆ. ಗಡ್ಡ ಕೊನೆಗೂ ಬಂದ್ವಿ ಹಿಮದ ಗೋಪಾಲ ಸ್ವಾಮಿ ಬೆಟ್ಟ. ವೆದರ್ ನೋಡಿ ಗೈಸ್, ಎಷ್ಟು ಸಾಕಾಗೈತೆ. ನೋಡೋಣ, ಅಲ್ಲಿ ಹೋದ್ಮೇಲೆ ಎಕ್ಸ್ಪ್ಲೋರ್ ಮಾಡ್ತೀವಿ. ತುಂಬಾ ಎಕ್ಸೈಟ್ಮೆಂಟ್ ಅಲ್ಲಿ ಇದೀವಿ. ವೆದರ್ ಮಾತ್ರ ಸಖತ್ತಾಗೈತೆ. ಅಲ್ಗೋದ್ಮೇಲೆ ತೋರಿಸ್ತೀವಿ. ರೀಚ್ ಆದ್ವಿ. ಕೆಳಗಡೆ ಪಾರ್ಕಿಂಗ್ ಏರಿಯಾ. ನಮ್ಮ ಕಾರಲ್ಲಿ ನಿಂತದೆ. ಸಿಕ್ಕಾಬಡೆ ಜನ. ನನ್ನ ಅನ್ಸಿಕೆ 1-2 ಅವರ್ ಆಯ್ತದೆ ಎಲ್ಲ ಮುಗಿಸ್ಕೊಂಡು ಹೋಗೋಷ್ಟು. ಇವಾಗ ಟೈಮ್ 2 ಗಂಟೆ. ನಾವು ಮೇಲ್ಗಡೆ ದೇವಸ್ಥಾನಕ್ಕೆ ಹೋಗೋಷ್ಟರಲ್ಲಿ ಮೇ ಬಿ ಕ್ಯೂ ಇಂದ ಬಸ್ ಅಷ್ಟರಲ್ಲೇ ನಮಗೆ ಅರೌಂಡ್ 2 ಅವರ್ ಬೇಕು ಅನ್ಕೋತೀನಿ. 1.5 ಅವರ್ ಇಲ್ಲ 2 ಅವರ್ಸ್ ಬೇಕು. ಒಂದೊಂದೇ ಬಸ್ಸು ಹೋಗುತ್ತೆ, ಬಿಟ್ಬಿಟ್ಟು ಮತ್ತೆ ಕರ್ಕೊಬರುತ್ತೆ, ಮತ್ತೆ ಹೋಗುತ್ತೆ, ಬಂತ ಕರ್ಕೊಬರುತ್ತೆ. ಆ ಥರ 1-2 ಬಸ್ಸವೆ ಅಷ್ಟೇ. ಇವತ್ತು ಜನ ನೋಡಿದ್ರೆ ಈಗ ಅರೌಂಡು ಅರ್ಧ ಕಿಲೋಮೀಟ್ರ್ 1 ಕಿಲೋಮೀಟ್ರು ಇಷ್ಟು ದೂರ ನಿಂತವ್ರೆ. ನಮ್ಮ ಇಲ್ಲಿ ನಿಂತವ್ರೆ. ಅವರ ಕ್ಯೂವಲ್ಲಿ ನಿಲ್ಲಿಸ್ಬಿಟ್ಟು ನಾನು ಆರಾಮಾಗಿ ಆಮೇಲೆ ಹೋಗುವಂಥ ಪ್ಲ್ಯಾನು. ಫಸ್ಟ್ ಇದು ಮುಗಿಸ್ಲಿ ಈ ಕ್ಯಾತಿಂದು. ಎಷ್ಟು? 150 ರೂಪಾಯಿ. 150 ಅಂದರೆ ಒಂದಕ್ಕೆ 50 ರೂಪಾಯಿ. ಇದಕ್ಕೆ ಒಳ್ಳೆ ಬಿಸ್ನೆಸ್, ಬಿಸಿ ಬಿಸ್ನೆಸ್.
ಯಾವಾಗ ಗೈಸ್ ಅಂತ 2 ಗಂಟೆ ಟೈಮಿಂದ ಲೈನಲ್ಲಿ ನಿಂತ್ಕೊಂಡೆ. 2 ಗಂಟೆ ಟೈಮಿಂದ ಲೈನ್ ನಿಂತ್ಕೊಂಡು ಲೆಟ್ಸ್ ಗೋ ಗೈಸ್ ಅಂತ. ಇನ್ನು KSRTC ಬಸ್ ನಾನು ಎಲ್ಲೇ ಹೋದ್ರು ಅದು 1,000 ಆಗಲಿ ಸ್ಪೆಷಲ್ ಎಂಟ್ರಲ್ಲೇ ಹೊಂಟೋಗ್ಬಿಡ್ತೀನಿ. ಗೈಸ್ ನಮ್ಮ ಅಣ್ಣ ಜಗಳ ಆಡ್ಕೊಂಡು ಬಂದವನೇ. ಗೋಟಿ ಏನೋ ಕಾಸ್ಟ್ ಸರಿ ನಿಮ್ಗೆ ಹೇಳಕ್ ಬರಲ್ಲ. ಬೋಟಿಗೆ ನಮ್ಮದುವೆ ಗೋಟಿಗೆಲ್ಲ ಚೆನ್ನಾಗಿಲ್ಲ ಅಂತ ಅವ್ರಿಗೆ ಕಂಪ್ಲೇಂಟ್ ಹಿಡಿಬಿಟ್ಟು ಈ ತರ ಕೊಡಬೇಡಿ ಅಂತ ರೆಫರ್ ಮಾಡಿ ಬಂದಿದ್ದಾನೆ. ಅವರು 2 ಗಂಟೆ ಟೈಮ್ ನಿಂತಾದ್ಮೇಲೆ ಬಾಯ್. ಏನ್ ಸಿಕ್ಕಾಪಟ್ಟೆ ಗಾಡಿ ಬರ್ತಾವ್ರು. ಇದೇ ಶ್ರೀ ಹಿಮವಾದ್ ಗೋಪಾಲ್ ಸ್ವಾಮಿ. ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೊಂಡಿದ್ದೀನಾ? ರೈಡ್ ಆದ್ಮೇಲೆ ಟಿಕೆಟ್ ತಗೊಂಡ್ರೆ ಗೈಸ್ ನಮ್ಮ ಅಣ್ಣ. ಹಾಯ್, ಫೈನಲಿ ಹಿಮವದ್ ಗೋಪಾಲ್ ಸ್ವಾಮಿ ಬೆಟ್ಟಕ್ಕೆ ಹೋಗ್ಬಿಟ್ಟು ಬಂದ್ವಿ ನಾವು ನಮ್ಮ ಫ್ಯಾಮಿಲಿ. ಹೇಗಿತ್ತು ಅಂದರೆ ಎಕ್ಸ್ಪೀರಿಯನ್ಸ್ ಡಿಪ್ರೆಷನ್ ಸ್ವಲ್ಪ ಡಿಪ್ರೆಷನ್ ಸ್ವಲ್ಪ ಹಿಮ ಇದ್ದಿರ್ಲಿಲ್ಲ, ಫುಲ್ಲು ತುಂಬಾ ಗಾಳಿ ಇತ್ತು. ಆದ್ರೂ ಅರೆ ಫೋಟೋಸ್ಗಳಂತೂ ಫುಲ್ ಫೇಸ್ ತುಂಬಾ ಎಲ್ಲ ನಮ್ ಕೂದಲುಗಳ ಹೇರ್ಗಳು ತುಂಬಾ ಇರ್ತಿತ್ತು. ಆದ್ರೂ ಸಖತ್ತಾಗಿತ್ತು ವೆದರ್ ಅಂತೂ, ಚೆನ್ನಾಗಿತ್ತು. ನಮ್ಮ ಫ್ಯಾಮಿಲಿ ಕೇಳೋಣ ಹೇಗಿತ್ತು ಅಂತ. ಹೇಳಿ ಡ್ರೈವರ್. ಹಾ, ನೆಕ್ಸ್ಟ್ ಲೆವೆಲ್ ಇತ್ತು. ಆ್ಯಕ್ಚುಲಿ ನಾನು ಯಾವಾಗಲೂ ಈ ಕಡೆ ಎಲ್ಲ ಬಂದಿರಲಿಲ್ಲ. ಯಾಕಂದ್ರೆ ಈ ಕಡೆ ಅಂತಲೇ ಎಲ್ಲೂ ನಾನು ಈ ಥರ ಹಿಲ್ ಸ್ಟೇಷನ್ಸ್ ಅಲ್ಲಿ ಎಲ್ಲೂ ಹೋಗಿಲ್ಲ. ಫಸ್ಟ್ ಟೈಮ್ ಈ ಕಡೆ ಹಿಮವದ್ ಗೋಪಾಲ್ ಸ್ವಾಮಿಗೆ ಬಂದಿದ್ದು. ಬಟ್ ನಾನು ಎಕ್ಸ್ಪೆಕ್ಟ್ ಮಾಡಿದ್ದು ರೀಲ್ಸ್ ಅಲ್ಲೆಲ್ಲ ನೋಡಿ ಜಾಸ್ತಿ ಹಿಮ ಇರುತ್ತೆ ಅಂತ. ಬಟ್ ಇಲ್ಲಿ ಬಂದಾಗ ಆ ಥರ ಹಿಮ ಏನು ಇರಲಿಲ್ಲ. ಬಟ್ ಎಕ್ಸ್ಪೆಕ್ಟೇಷನ್ ಅಂತೂ ಇದ್ದೇ ಇತ್ತು. ಯಾಕಂದರೆ ಮೇಲ್ಗಡೆ ತಾನೇ ಹಿಮ ಇರೋದು, ಕೆಳಗಡೆ ಎಲ್ಲ ಅಂತಲ್ಲ. ಆಮೇಲೆ ಕೆಳಗಡೆ ಇದ್ದಾಗ ಅಂತ ಏನು ಚಳಿ ಇರಲಿಲ್ಲ. ನಾನೇನು ಚಳಿನೂ ಇರಲ್ಲ, ಗಾಡಿ ಬಿಡ್ತಾನಿರಲ್ಲ, ಊಟ ಹಾಕೊಂಡ್ಬಿಟ್ಟು ಸುಮ್ಮನಿದ್ವಿ. ಆಫ್ಟರ್ 2 hours KSRTC ಬಸ್ ಹಿಡ್ಕೊಂಡು ಮೇಲ್ಗಡೆ ಹೋದ್ಮೇಲೆ ಗೊತ್ತಾಗಿದ್ವಿ ಎಷ್ಟು ಚಳಿಯಲ್ಲಿ ಯಾವ ಥರ ಐತೆ ಅಂತ. ನನಗೊಂಥರ 1 ಸೆಕೆಂಡ್ ಊಟಿ ಎಕ್ಸ್ಪೀರಿಯನ್ಸ್ ಮಾಡ್ದಂಗಿತ್ತು. ಸಾಕಾಗಿತ್ತು. 8 ಸತಿ ಹೋದ್ರೂ ಬೇಜಾರಾಗಲ್ಲ. ಹೇಳೋ ಮುಂಚೆನೆ ಆಲ್ರೆಡಿ ನಾನು ಏನೇನು ಹೇಳಿ ಬಂದದ್ನ ಆಲ್ರೆಡಿ ಬಯಟ್ ಮಾಡ್ಕೊಂತ ಇದ್ದಾರೆ ಅವರು. ಇವಾಗ ಅವ್ರನ್ನ ಕೇಳೋಣ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ. ಅಕ್ಕ ಹೇಳಿ. ಇವತ್ತು ತುಂಬಾ ಚೆನ್ನಾಗಿತ್ತು ಹಿಮವದ್ ಗೋಪಾಲ್ ಸ್ವಾಮಿ ಬೆಟ್ಟ. ಅಕ್ಕ ನಿಮ್ ವಾಯ್ಸ್ ಸ್ವಲ್ಪ ಕಡಿಮೆಯಾಗಿ ಕೇಳಿಸ್ತೈತೆ. ಹೌದಾ? ಹೌದು. ಜಾಸ್ತಿ ಮಾತಾಡಕ್ಕಾಗಲ್ವಲ್ಲ. ಹೇಳಿ, ಮಾತಾಡಿ, ಪರವಾಗಿಲ್ಲ, ಏನಾಗಲ್ಲ. ಯಾಕೆ ತುಂಬಾ ಟಯರ್ಡ್ ಆಗ್ಬಿಟ್ರಾ? ಗೈಸ್ ಮನೇಲಿ ಮಕ್ಳಿಗೆ ಬೈಬೇಕಾದ್ರೆ ಬಾಯಿನ ಹೆಂಗ್ ತೆಗಿತಾರೆ ಅಂದ್ರೆ ಏನಾದ್ರು ಮಾತಾಡ್ಬೇಕು ಅಂದ್ರೆ ಅವ್ರಿಗೆ ಕಣ್ಣೆಲ್ಲ ಎದುರಿಸ್ಬಿಡು. ಆಚೆ ಬರಲ್ಲ ವಯಸ್ಸು. ಜೋರಾಗಿ ನಡ್ಚಲ್ಲ. ಇಲ್ಲ ಗೈಸ್, ಯಾಕೆ ನಿನಗೆ ಎಕ್ಸ್ಪೀರಿಯನ್ಸ್ ಆಗಿದ್ಯಾ ಅದು? ಜಾಸ್ತಿ ಬರ್ತಿದೆ ಅಂತ ಒಂದ್ಸಲ ಅಬ್ಸರ್ವ್ ಮಾಡಿ ಮಗಗ ಅಕ್ಕನ್ಗ ತಂಗಿಗ ಅಂತ. ಓಕೆ ಎನಫ್, ನಿಮ್ಮಿಬ್ರು ಜಗಳ ಸಾಕು. ಇವಾಗ ನೀವು ಎಕ್ಸ್ಪೀರಿಯನ್ಸ್ ಹಂಚ್ಕೊಳ್ಳಿ. ನೀವು ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು. ಇನ್ನ ಫಾಗ್ ಬಂದಿಲ್ಲ, ಫಾಗ್ ಬರೋದು ನೆಕ್ಸ್ಟ್ ಮಂತ್. ಈ ಮಂತ್ ಅಷ್ಟು ಫಾಗ್ ಇಲ್ಲ, ಆದ್ರೂ ತುಂಬಾ ಚೆನ್ನಾಗೈತೆ ವೆದರು. ಬನ್ನಿ ಎಲ್ಲರೂ ಹಿಮವದ್ ಗೋಪಾಲ್ ಸ್ವಾಮಿ ಬೆಟ್ಟ ನೋಡಿ, ತುಂಬಾ ಚೆನ್ನಾಗೈತೆ, ಎಂಜಾಯ್ ಮಾಡಿ ಅಷ್ಟೇ. ನಮ್ ಕೃಷ್ಣ ಹೇಗಿದ್ರು? ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ದರ್ಶನ ಆಯ್ತು. ನೀವು ಒಂದ್ಸಲ ಬಂದು ದರ್ಶನ ಮಾಡಿ, ತುಂಬಾ ಚೆನ್ನಾಗಿದೆ. ನೀವು ತುಂಬಾ ನಿದ್ದೆ ಮುಡ್ಗೋಗ್ತಿದ್ದೀರಾ. ಬಾಯ್ ಬಾಯ್. ಹಾ ಹೇಳಮ್ಮ. ಸೆಕೆಂಡ್ ಟೈಮ್ ನೋಡಿದ್ದು ಸೂಪರ್ ಆಗಿತ್ತು. ನೀವು ಬಂದು ಹಾ, ಅವಾಗಿಂದ ಇದರ ಡೈಲಾಗ್ ಬಿಟ್ರೆ ಏನು ಇಲ್ಲ. ಅಮ್ಮ ನೀನ್ ಫಸ್ಟ್ ಟೈಮ್ ನೋಡ್ತಿರೋದು ಅನ್ಸುತ್ತೆ. ಫಸ್ಟ್ ಟೈಮ್ ನೋಡ್ತಾ ಇರೋದು. ಹೇಗಿತ್ತು? ವೇಣುಗೋಪಾಲ ಸ್ವಾಮಿ ಅಲ್ಲಿ ಗಾಳಿ ಬಂದಿದ್ಕೆ ನಾನೇ ಒಂದ್ ನಿಮಿಷ ಅಲ್ಲಿ ಮಾತಾಡ್ತಿದ್ದಾರೆ ಅಲ್ವಾ? ಇನ್ನು ನೋಡ್ಬೇಕು ಅನ್ಸುತ್ತೆ. ಈಗ ಟೈಮು ಓಡ್ತಾ ಇದೆ, ಅದರಿಂದ ಬೇಗ ಮನೆಗೆ ತಲುಪಬೇಕು ಅನ್ಕೊಂಡು ಹೋಗ್ತಾ ಇದೀವಿ. ಇನ್ನೊಂದ್ಸತಿ ಬಂದಾಗ ಇನ್ನೊಂದು ಟ್ರಿಪ್ಪು ನೋಡ್ಕೊ ಬರ್ಬೇಕು ಅನಿಸುತ್ತದೆ. ಅಷ್ಟು ಚೆನ್ನಾಗದೆ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ. ನೀವು ಹೋಗೋದಾದ್ರೆ ಹೋಗಿದ್ದು ಬನ್ನಿ. ಹೌದಾ? ಮಾತಾಡೋದು. ಥ್ಯಾಂಕ್ ಯು ಸೋ ಮಚ್.
ಮೌನ ನೀಟಾಗಿ ಹೇಳ್ದ. ಇವ್ರಿಗೆಲ್ಲ ಹೋಲ್ಸ್ಕೊಂಡು ನಮ್ಮ ಮೌನ ನೀಟಾಗಿ ಮಾತಾಡ್ದ. ಎಲ್ಲ ಕಡೆ ನಮ್ಮ ಮೌನಾಗ ನಜೀಬ್ ಮಾಡ್ಬಾರ್ದು ಎಲ್ರ ಮುಂಚೆ ಒಂದಿನ ಮಾತಾಡು. ಏನ್ ಗೊತ್ತಾ, ಮಾತಾಡ್ತೀನಿ ಅನ್ನೋದು ತುಂಬಾ ಚೆನ್ನಾಗಿತ್ತು. ನಾನು ಸೆಕೆಂಡ್ ಟೈಮ್ ಹೋಗಿದ್ದು ತುಂಬಾ ಚೆನ್ನಾಗಿತ್ತು, ನೀವು ಬನ್ನಿ ಗೈಸ್ ಅಂತ ಹೇಳ್ಬಿಟ್ಟು ಸ್ಟಾಪ್ ಮಾಡ್ಬಿಡೋದಷ್ಟೇನೆ. ಹೇಳ್ಬೇಕು ಅಂದ್ರೆ ಕಮೆಂಟ್ ಮಾಡ್ಬಿಡಿ, ಕಮೆಂಟ್ ಅಲ್ಲಿ ಓದ್ಕೊಂಡು ಬಯಟ್ ಮಾಡ್ಕೊಂಡ್ ಬಂದು ಹೇಳ್ತೀನಿ. ಇದಕ್ ನೀನೇ ಬೇಕಾ ಗೈಸ್ ಅಲ್ಲಿ ಗಾಳಿಗೆ ನಾನೇ ತುರ್ಕೊಂಡು ಹೋಗ್ತಿದ್ದೆ, ಅದಕ್ಕೆ ನಿನ್ನ ಕಡ್ಡಿ ಅನ್ನೋದು. ಮಿಣ ಮಿಣ ಕಡ್ಡಿ ಅಲ್ಲ, ಮಿಣ ಮಿಣ. ಗೈಸ್ ಇವರೆಲ್ಲ ನನ್ನಂತ ತಂಗಿ ಪಡೆಯಕ್ಕೆ ತುಂಬಾ ಪುಣ್ಯ ಮಾಡಿದ್ವಿ. ಭ್ರಮೆ ಮಿಣ ಮಿಣ ಮಿಣ. ಚಿಕ್ಕ ತಂಗಿ ಅಲ್ವಾ ಗೈಸ್, ಪ್ರೀತಿಯಿಂದ ನೋಡ್ಕೊತಾರೆ. ಓ ಭ್ರಮೆ, ಪ್ರೀತಿ ಇರೋದಕ್ಕೆ ಅಲ್ವಾ ಗೈಸ್ ಕರ್ಕೊಂಡು ಹೋಗಿದ್ದು. ಇವಾಗ ಕಾಲ್ ಮಾಡಿ ಕರ್ಕೊಂಡು ಹೋಗಿದ್ದು. ಈ ಬಿಸಿಲು ಹೆಂಗ್ ಹೊಡಿತಾ ಐತೆ ಅಂದ್ರೆ ಮುಖಕ್ಕೆ ಬೋರ್ ಆಗ್ತಿದೆ. ತುಂಬಾ ಬಿಸಿಲಿತ್ತಲ್ವಾ, ಅದಕ್ಕೋಸ್ಕರ ಬಿಸಿಲು ಅವಾಯ್ಡ್ ಆಗ್ಲಿ ಅಂದ್ಬಿಟ್ಟು ಪರದೆ ಹಾಕ್ತಿದ್ದಾನೆ. ಒಂಥರ ಮೆಕ್ಯಾನಿಕ್ ಇವನು, ಆಲ್ ಇನ್ ಒನ್. ಹೋಗ್ಲಿ ಬಿಡಿ, ನಮ್ಮ ಒಂದು ಎಕ್ಸ್ಪೀರಿಯನ್ಸ್ ಹೇಳ್ಕೊಳ್ಳೋಣ. ಆಲ್ರೆಡಿ ಎಕ್ಸ್ಪೆರಿಮೆಂಟ್ ಅಂದ್ಬಿಟ್ಟು ಎಲ್ಲರೂ ರೇಗಿಸ್ಬಿಟ್ಟು ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಕೊಳ್ಳೋಣ. ಹಿಮದ ಗಪ್ಪಲ್ ಸಮಯ ಬಿಟ್ಟಕ್ಕೆ ಹೋಗಿದ್ವಿ, ಆದರೆ ಅಲ್ಲಿ ಹಿಮನೇ ಇದಿರಲಿಲ್ಲ, ಅದೊಂದೇ ಬೇಜಾರಾಗಿತ್ತು. ಆದರೆ ವೆದರ್ ಮಾತ್ರ ತುಂಬ ಚೆನ್ನಾಗಿತ್ತು, ತುಂಬ ಗಾಳಿ ಇತ್ತು, ಚೆನ್ನಾಗಿತ್ತು, ಏನೂ ಪ್ರಾಬ್ಲಮ್ ಏನಿಲ್ಲ. ಎಲ್ಲರೂ ಹೋಗಿ, ವೆದರ್ ಅಂತೂ ಇನ್ನೊಂದು ಮಂತ್ ಬಿಟ್ಕೊಂಡು ಹೋಗಿ, ತುಂಬ ಸಾಗದಾಗಿರುತ್ತೆ. ಆದರೆ ಮಾರ್ನಿಂಗು ಈವ್ನಿಂಗು ಸಾಗದಾಗಿರುತ್ತೆ ವೆದರು, ಅವಾಗ ಹೋಗಿ. ಅದು ಇನ್ನೊಂದು ಏನಾಯ್ತು ಗೊತ್ತಾ, ನಾವು ಒಂದು ಮಿಸ್ ಮಾಡ್ಕೊಂಡ್ವಿ ಅಂತ ಬರ್ತಾ ಇದ್ವಿ, ಕೊನೆಗೂ ಫೈನಲಿ ಅದನ್ನ ನೋಡಿದ್ವಿ. ಏನ್ ಗೊತ್ತಾ, ಏನಂತ ಗೆಸ್ ಮಾಡಿ? ಹೇಳ್ಬಿಟ್ಲು ಹಿಂಗೇನೆ ಗೈಸ್, ಎಲ್ಲ ಬರೀ ಹಿಂಗೆ ಹಾಳು ಮಾಡೋದೇನೆ, ಯಾವಾಗ್ಲೂ ಹಿಂಗೆ ಹಾಳು ಮಾಡೋದೇನೆ. ಕೊನೆಗೂ ಮಿಸ್ ಆಯ್ತು ಅಂತ ಅನ್ಕೊಂತಿದ್ವಿ. ಫೈನಲಿ ಬಸ್ಸಲ್ಲಿ ಬರ್ಬೇಕಾದ್ರೆ ಅದು ಸಹ ನೋಡಿದ್ವಿ, ಸಾಗದಾಗಿತ್ತು. ಒಂಟಿ ಸಲಗ ಒಬ್ನೇ ಇದ್ದಿದ್ದು. ಹೆಂಗೆ ಮಣ್ಣು ಎರ್ಚ್ಕೊಂತಿತ್ತು ಅಂದ್ರೆ ಮೈ ಮೇಲೆ, ಆರಾಮಾಗಿ ನೆಮ್ಮದಿಯಿಂದ ಹುಲ್ ಮೈತಾ ಇರ್ಬೇಕೆ, ಆ ತರ ಆನೆ ಇತ್ತು. ಹಿಮದ ಗೋಪಾಲ ಸ್ವಾಮಿ ಎಲ್ಲ ಮುಗಿಸಿ ನಾವು ಪುನಃ ಮೈಸೂರು ಹೋಗ್ತಾ ಇದೀವಿ. ನನ್ನ ಮಾತಾಡು ಅಂತ ಹೇಳ್ತಾನೆ, ಆದ್ರೆ ಅವನು ಮಾತಾಡ್ತಾನೆ. ಇದು ಸರಿನಾ? ಡಿಸ್ಟರ್ಬ್ ಮಾಡ್ತಾ ಇರ್ಬೇಕು ಅವಾಗ ಅವಾಗ. ನಮ್ದು ಪರಂಪರೆಯಿಂದ ಬಂದಿರೋ ಒಂದು ಶುದ್ಧ ಸಂಪ್ರದಾಯ ಇದು. ಮಾತಾಡ್ಬೇಕಾದ್ರೆ ಮಧ್ಯ ಮಾತಾಡೋದು. ಏನಂದ್ರೆ ಇವಾಗ ಮೈಸೂರ್ಗೆ ಹೋಗಿ ಮೈಸೂರು ರೀಚ್ ಆದ್ಮೇಲೆ ಫುಡ್ ಸ್ಟ್ರೀಟ್ ಹೋಗ್ತೀವಿ. ಫುಡ್ ಸ್ಟ್ರೀಟ್ಗೆ ಹೋದ್ಮೇಲೆ ಎಲ್ರಿಗೂ ಏನೇನ್ ಬೇಕು ಎಲ್ಲ ತಗೊಂಡು ತಿನ್ಕೊಂಡು ಎಂಜಾಯ್ ಮಾಡ್ಕೊಂಡು ಮಳವಳ್ಳಿಗೆ ಹೋಗೋಷ್ಟರಲ್ಲಿ 8-9 ಗಂಟೆ ಆಗುತ್ತೆ. ಡೈರೆಕ್ಟ್ ಆಗಿ ಹೋದ ತಕ್ಷಣ ಊಟ ಮಾಡ್ಕೊಂಡು ಮಲ್ಕೊಳ್ಳೋದೆ. ವಿಡಿಯೋ ಎಡಿಟಿಂಗ್ ಮಾಡಿ ನಾಳೆ ಈವ್ನಿಂಗ್ ನಿಮಗೆ ಅಪ್ಲೋಡ್ ಮಾಡ್ತೀನಿ ಇನ್ಸ್ಟಾಗ್ರಾಮ್ ಅಲ್ಲಿ, ಯೂಟ್ಯೂಬ್ ಅಲ್ಲಿ ಎಲ್ಲ ನೋಡಿ ಚಿಲ್ ಮಾಡಿ ಎಂಜಾಯ್ ಮಾಡಿ. ಆ್ಯಂಡ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಸಿ ಯು, ಟೇಕ್ ಕೇರ್, ಬಾಯ್ ಬಾಯ್. ಬೈ ಗೈಸ್, ಮತ್ತೆ ಸಿಗುವ. ಬಾಯ್.